ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸೂಪರ್ ಕಿಡ್ಸ್ ಹೆಲ್ತಿ ರೆಸಿಪೀಸ್. ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ತಿ ಹಾಗಲಕಾಯಿ ಗೊಜ್ಜು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಸರ್ಕಲ್ ಶೇಪಲ್ಲಿ ತಿನ್ನಾಗಿ ಕಟ್ ಮಾಡ್ಕೊಳ್ಳಿ. ಹಾಗಲಕಾಯಿನ ತಿಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಂದರೆ ಮತ್ತೆ ಕಹಿ ಬರುತ್ತೆ. ಕಟ್ ಮಾಡ್ಕೊಂಡಾದಮೇಲೆ ಅದರಲ್ಲಿರೋ ಸೀಡ್ಸ್ನೆಲ್ಲ ಪೂರ್ತಿ ರಿಮೂವ್ ಮಾಡ್ಕೊಳ್ಳೋಣ. ಇವಾಗ ಒಂದು ಬೌಲಲ್ಲಿ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಸಾಲ್ಟ್, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಿಮ್ಗೆ ಟೈಮ್ ಇದ್ದರೆ 1 ಅವರ್ ಪಕ್ಕಕ್ಕಿಟ್ಟರೆ ಇನ್ನೂ ಕಹಿ ಇರೋದಿಲ್ಲ. ನಿಮ್ಗೆ ಟೈಮ್ ಇಲ್ಲ ಅಂದರೆ ಹಾಫ್ ಆನ್ ಅವರ್ ಪಕ್ಕಕ್ಕಿಟ್ಬಿಟ್ಟು ಅದನ್ನು ಚೆನ್ನಾಗಿ ಹಿಂಡ್ಕೊಂಡಿದ್ದೀರಾ ಅಂದರೆ ಒಂಚೂರು ಕಹಿ ಬರಲ್ಲ ರೆಸಿಪಿ. ಇವಾಗ ಹಾಫ್ ಆನ್ ಅವರ್ ಆಗಿದೆ. ನಾನು ತೋರಿಸಿರೋ ಪ್ರಕಾರ ಸ್ವಲ್ಪನೇ ತಗೊಂಡು ರಸ ಎಲ್ಲ ಹಿಂಡ್ಕೊಂಡ್ಬಿಡಿ. ಈ ಥರ ಅದರಲ್ಲಿರೋ ಕಹಿ ಅಂಶ ಎಲ್ಲ ಆಚೆ ಬಂದುಬಿಡುತ್ತೆ. ಮಕ್ಕಳಿಗೆ ನಾವು ಹೆಲ್ದಿ ಅಂತ ಕೊಡೋದಲ್ಲ, ಅದನ್ನು ಟೇಸ್ಟಿಯಾಗಿ ಮಾಡಿಕೊಟ್ರೆ ಅವ್ರು ತಿಂತಾರೆ. ಈ ಥರ ರೆಸಿಪೀಸ್ ಏನು ಅಂದರೆ ಚಿಕ್ಕವಾಗಿಂದನೂ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಇಲ್ಲಾಂದರೆ ಅವ್ರು ತಿನ್ನೋದೇ ಇಲ್ಲ. ನಮ್ಮ ಮಕ್ಕಳು 1.5 ಇಯರಿಂದ ಕೂಡ ಈ ರೆಸಿಪಿನ ತಿಂತಾ ಇದ್ದಾರೆ. ನಾನು ಇದೇ ಥರ ಮಾಡಿಕೊಡ್ತೀನಿ. ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಎಲ್ಲನೂ ಇದೇ ಥರ ಮಾಡ್ಕೊಂಡ್ಬಿಡಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಒಂದೇ ಸಲ ಹಾಕಿ ಫ್ರೈ ಮಾಡ್ಕೋಬೇಡಿ. ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಅದು ಹೀಟ್ ಆದಮೇಲೆ ಅದನ್ನು 2 ಪೋರ್ಷನ್ ಆಗಿ ತಗೊಂಡು ಫಸ್ಟ್ ಆಫ್ ಫ್ರೈ ಮಾಡ್ಕೊಳ್ಳಿ, ಮತ್ತು ಆಫ್ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಒಂದೇ ಸಲ ಹಾಕಿದ್ರೆ ಫ್ರೈ ಆಗಲ್ಲ, ನೀಟಾಗಿ ಫ್ರೈ ಆಗಲ್ಲ, ಅಂದರೆ ಕಹಿ ಬರುತ್ತೆ. ಈ ರೆಸಿಪಿಗೆ ಮೇಯ್ನ್ ಪ್ರೊಸೀಜರೇ ಇದೆ, ಫ್ರೈ ಮಾಡ್ಕೊಳ್ಳೋದು. ಇನ್ನೆಲ್ಲ ಬೇಗನೆ ಆಗಿಬಿಡುತ್ತೆ. ಇದೇ ಟೈಮ್ ತಗೊಳ್ಳೋದು ಫ್ರೈ ಮಾಡ್ಕೊಳ್ಳೋದು. ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ಇವಾಗ ಇದನ್ನು ಪಕ್ಕಕ್ಕೆ ತಗೊಳ್ಳೋಣ. ರಿಮೈನಿಂಗ್ ಏನಿದೆ ಅದು ಕೂಡ ಹಾಕ್ಕೊಂಡು ಇದೇ ಥರ ಫ್ರೈ ಮಾಡ್ಕೊಳ್ಳಿ. ನಾವು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ನೆನ್ಪಿಟ್ಕೊಳ್ಳಿ, ಕಹಿ ಬರುತ್ತೆ ರೆಸಿಪಿ. ಇಷ್ಟು ಮಾತ್ರ ಫ್ರೈ ಆಗಲೇಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ನಮ್ಮ ಮನೇಲಿ 10 ಡೇಸ್ಗೆ ಒನ್ಸ್ ಇದು ಕಂಪಲ್ಸರಿ ಮಾಡ್ತೀವಿ. ಅದೇ ಪ್ಯಾನಲ್ಲೇ ಅದೇ ಆಯಿಲ್ಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಕಪ್ ಆಫ್ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು ಚಿಕ್ಕ ಬೆಳ್ಳುಳ್ಳಿ ಫುಲ್ ತಗೊಂಡು ಅದನ್ನು ಜಜ್ಜಿಬಿಟ್ಟು ಈ ಥರ ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಳ್ಳೋಣ. ಒಂದು 3 ಕಂಪಲ್ಸರಿ ಹಾಕಬೇಕು. ಟೊಮೆಟೊ ಹಾಕಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಲ್ವ, ಅದು ಮೆತ್ತಗೆ ಬೆಂದಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಿ. ಈಗ ಬೆಂದಿದೆ ಇದು. ಟೊಮೆಟೊ ಬೆಂದಾದಮೇಲೆ ಅದಕ್ಕೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ನಿಮ್ಮ ಸ್ಪೈಸಿಗೆ ತಕ್ಕನಂತೆ ಹಾಕ್ಕೊಳ್ಳಿ. 1.5 ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ಚಿಕ್ಕ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ನೆನೆಸಿ ಅದರ ರಸನ ಹಾಕ್ಕೊತಾ ಇದ್ದೀನಿ. ಇದು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು, ಹುಣಸೆ ರಸ. ಆವಾಗಲೇ ಅಲ್ವಾ ನಮ್ಗೆ ಕಹಿ ಇರಲ್ಲ. ಹುಣಸೆ ರಸ ಹಾಕಿದ್ಮೇಲೆ ಅದು ಚೆನ್ನಾಗೆ ಬೇಯಬೇಕು. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಈಗ ಅದು ರೆಡಿ ಆಗಿದೆ ಗೊಜ್ಜು. ಅದರಲ್ಲಿ ಇವಾಗ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಹಾಗಲಕಾಯಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸೂಪರ್ ನಮ್ಮ ಹೆಲ್ದಿ ಆ್ಯಂಡ್ ಟೇಸ್ಟಿ ಗೋಡಂಬಿ ಮತ್ತು ಎಳ್ಳನ್ನ ಪೌಡರ್ ಮಾಡಿ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಾಟ್ರ್ ಹಾಕ್ಕೊಂಡಿದ್ವಿ ಅಲ್ವಾ, ಆ ವಾಟ್ರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಬೇಡಿ, ಓಪನಲ್ಲೇ ಇಟ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೋಬೇಕು. ಇಷ್ಟು ಮಾತ್ರ ಇದ್ದರೆ ಸರಿ ಹೋಗುತ್ತೆ. ಚಪಾತಿಗೆ, ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ.
ಈ ಥರ ಸೂಪರ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗೆ ಇನ್ನೂ ಇಂಟ್ರಡ್ಯೂಸ್ ಮಾಡಿಲ್ಲ ನೀವು ಹಾಗಲಕಾಯಿ ಗೊಜ್ಜನ್ನ ಅಂದರೆ ಇವತ್ತು ಪ್ರಿಪೇರ್ ಮಾಡಿ ನೋಡಿ ತಿನ್ನಿಸಿ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.